ಒಬ್ಬ ತಾಯಿ ತನ್ನ ಮಗಳನ್ನು ಆಸ್ಪತ್ರೆಗೆ ಕೆಲಸಕ್ಕೆ ಕಳುಹಿಸಿದ್ದಳು. ಆದರೆ ಆ ಮಗಳು ಮರಳಿ ಮನೆಗೆ ಬರಲೇ ಇಲ್ಲ. ಇದು ಒಂದು ನೈಜ ಘಟನೆ. ಹಾವೇರಿ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿ ಆದಂಥ ಒಂದು ಸರಳ ಕುಟುಂಬದಲ್ಲಿ ಆದಂತಹ ಒಂದು ಸತ್ಯ ಪ್ರಕರಣ. ಇದು ಒಂದು ಸರಳ ಕುಟುಂಬ. ತಂದೆ ಇಲ್ಲ, ತಾಯಿಯೇ ಆ ಮನೆಗೆ ಆಧಾರ. ತಾಯಿ ಎಷ್ಟೇ ಕಷ್ಟವಾಗಿದ್ದರೂ ತನ್ನ ಮಗಳನ್ನು ಕಷ್ಟಪಟ್ಟು ಮನೆ ಕೆಲಸ ಮಾಡಿ ದಿನಗೂಲಿ ಮಾಡಿ ಸಾಕುತ್ತಿದ್ದಳು. ತನಗೆ ಎಷ್ಟೇ ಕಷ್ಟವಿದ್ದರೂ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆ ಮಗಳ ಹೆಸರೇ ಸ್ವಾತಿ. ಸ್ವಾತಿ ವೃತ್ತಿಯಿಂದ ನರ್ಸ್ ಆಗಿದ್ದರೂ ಸಹ ನಗು ಮುಖದ ಚೆಲುವೆ. ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುವ ಒಬ್ಬ ಹೆಣ್ಣು ಮಗಳಾಗಿದ್ದಳು. ಆದರೆ ಮಾರ್ಚ್ 3ರಂದು ಏಕಾಏಕಿ ಸ್ವಾತಿಯು ಕಾಣೆಯಾಗುತ್ತಾಳೆ. ಸ್ವಾತಿಯು ಕಾಣೆಯಾದ ಬಳಿಕ ತಾಯಿ ಚಿಂತೆಗೀಡಾಗುತ್ತಾಳೆ. ಬಾಗಿಲ ಬಳಿಯೇ ನೋಡುತ್ತಾ ಕೂತಿರುತ್ತಾಳೆ. ಪ್ರತಿ ಫೋನ್ ರಿಂಗಿಸಿದಾಗಲೂ ತನ್ನ ಮಗಳದ್ದೇ ಆಗಿದೆ ಎಂದು ಎದ್ದು ಹೋಗಿ ನೋಡುವ ಕಾಯಕವೇ ತಾಯಿದಾಗಿರುತ್ತದೆ. ಆದರೆ ಸ್ವಾತಿಯಿಂದ ಆ ಕರೆಯು ಎಂದಿಗೂ ಬರಲೇ ಇಲ್ಲ. ಮುಂದೆ ಕುಟುಂಬವು ಪೊಲೀಸರಿಗೆ ದೂರು ನೀಡುತ್ತದೆ. ಪೊಲೀಸರು ಸಹ ತಮ್ಮ ಹುಡುಕಾಟವನ್ನು ಆರಂಭ ಮಾಡುತ್ತಾರೆ. ಪೊಲೀಸರ ಹುಡುಕಾಟದಲ್ಲಿ 3 ದಿನ ನಂತರ ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಶವವು ಪತ್ತೆಯಾಗುತ್ತದೆ. ಮುಂದೆ ಆ ಶವವನ್ನು ಪೋಸ್ಟ್ ಮಾರ್ಟಂಗೆ ಗುರಿ ಮಾಡಿದಾಗ ತಿಳಿಯುತ್ತದೆ ಇದು ಒಂದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು. ಮತ್ತೆ ಆ ಶವವು ಸ್ವಾತಿಯದ್ದೇ ಎಂದು ದೃಢಪಡುತ್ತದೆ. ಈ ಸಂಗತಿ ತಿಳಿದಂಥ ತಾಯಿಗೆ ದಿಗ್ಭ್ರಾಂತವಾಗುತ್ತದೆ, ಆಶ್ಚರ್ಯವಾಗುತ್ತದೆ. ತಾಯಿಯ ಕನಸು ನುಚ್ಚು ನೂರಾಗುತ್ತದೆ. ಮುಂದೆ ಈ ತನಿಖೆ ಮುಂದುವರೆದಾಗ ಒಂದು ಆಘಾತಕಾರಿಯಾದ ವಿಷಯ ತಿಳಿದುಬರುತ್ತದೆ. ಅದೇ ಸ್ವಾತಿಯು ಒಬ್ಬ ನಯಾಜ್ ಎಂಬ ಯುವಕನನ್ನು ಪ್ರೀತಿಸುತ್ತಿದ್ದಳು ಎಂದು. ಪೊಲೀಸರ ತನಿಖೆಯ ಪ್ರಕಾರ ಈ ನಯಾಜ್ ಎಂಬ ಯುವಕನ ಜೊತೆ ಸ್ವಾತಿಯದ್ದು ಜಗಳವಾಗಿರುತ್ತದೆ. ಈ ಜಗಳವೇ ಕೊಲೆಗೆ ಕಾರಣವಾಗಿತ್ತು ಎಂದು ಪೊಲೀಸರ ತನಿಖೆ ಹೇಳುತ್ತದೆ. ಆರೋಪಿಗಳು ಸ್ವಾತಿಯನ್ನು ಕೊಂದು ಜೀಪ್ನಲ್ಲಿ ಹಾಕಿಕೊಂಡು ಹೋಗಿ ತುಂಗಭದ್ರಾ ನದಿಗೆ ಎಸೆದು ಹೋಗಿದ್ದು ಈ ತನಿಖೆಯಲ್ಲಿ ತಿಳಿದುಬರುತ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಆದಮೇಲೆ ನಮಗೆ ಒಂದು ಕಡೆ ಪ್ರಶ್ನೆ ಕಾಡುತ್ತದೆ. ಒಂದು ಪ್ರೀತಿ ಕೊಲೆಗೆ ಹೇಗೆ ಮಾರ್ಪಟ್ಟಿತು ಎಂದು. ಆದರೆ ತಾಯಿಯು ಇನ್ನೂ ತನ್ನ ಮಗಳು ಬರಬಹುದು ಎಂದು ಬಾಗಿಲ ಬಳಿಯೇ ಕಾಯುತ್ತಿರುತ್ತಾಳೆ. ಒಂದು ಕ್ಷಣದ ಕೋಪ ಒಂದು ಜೀವವನ್ನೇ ಕಸಿದುಕೊಂಡಿತು. ಪ್ರೀತಿಯೆಂದು ಜೀವವನ್ನು ಉಳಿಸಬೇಕು, ಜೀವವನ್ನು ಕಸಿದುಕೊಳ್ಳಬಾರದು. ಧನ್ಯವಾದ.